ದೊಡ್ಡ ಗುಣ, ದೊಡ್ಡ ಮನಸ್ಸು, ತಾಯಿ ಮನಸ್ಥಿತಿ. ಆಶಾ ಕಾರ್ಯಕರ್ತರು ತಾಯಿ ಮನಸ್ಥಿತಿ, ಅದಕ್ಕೂ ಇದಾಯಿತು. ಇಲ್ಲಾಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗ್ತಾ ಇತ್ತು ಅವ್ರ ಶಕ್ತಿ ಏನು ಅಂತ. ಅವರು ಒಂದು ವಾರ ಆಶಾ ಕಾರ್ಯಕರ್ತರು ಏನಾದರೂ ಒಂದು ವಾರ ತಮ್ಮ ಕೆಲಸಗಳನ್ನು ನಿಲ್ಲಿಸಿದರೆ ಈ ಸಮಾಜದಲ್ಲಿ ಏನಾಗುತ್ತೆ ಒಂದು ಸಲ ಊಹೆ ಮಾಡ್ಕೊಳ್ಳಿ. 8 ದಿನ ಆಶಾ ಕಾರ್ಯಕರ್ತರು ಕೆಲಸ ಬಿಟ್ಟಿದ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಒಂದು ಗರ್ಭಿಣಿ ಮಹಿಳೆ ಬಗ್ಗೆ ಅಪ್ಡೇಟ್ ಬೇಕು, ಒಂದು ಮಗುವಿನ ಬಗ್ಗೆ ಅಪ್ಡೇಟ್ ಬೇಕು, ಗ್ರಾಮದಲ್ಲಿ ಯಾರಿಗೆ ರೋಗ ಬರ್ತಾ ಇದೆ ಅಪ್ಡೇಟ್ ಬೇಕು, ಲಸಿಕೆ ಬಗ್ಗೆ ಅಪ್ಡೇಟ್ ಬೇಕು. ಕರೋನಾದಲ್ಲಿ ಯಾರೀ ಮುಂದೆ ಬಂದಿದ್ರು? ಕರೋನಾದಲ್ಲಿ ಯಾವ ಸರ್ಕಾರಿ ಅಧಿಕಾರಿ ಬಂದು ಕೆಲಸ ಮಾಡಿದ್ರು ಹೇಳಿ? 24 ಗಂಟೆ ಯಾರೀ ಕೆಲಸ ಮಾಡಿದ್ರು? ಕರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿದವರು ಇದೇ ಆಶಾ ಕಾರ್ಯಕರ್ತರು. ತಮ್ಮ ಜೀವದ ಹಂಗನ್ನು ತೊರೆದು ಹಾಸ್ಪಿಟಲ್ಗಳಲ್ಲಿ ರಾತ್ರಿಯನ್ನು ಕಳೆದಿದ್ರು. ಆದರೆ ಇವತ್ತು ಹಾಸ್ಪಿಟಲ್ಗಳಲ್ಲಿ ಅವ್ರಿಗೆ ಒಂದೇ ಒಂದು ಕೋಣೆ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಅವ್ರ ಕಷ್ಟ ಅರ್ಥ ಆಗ್ತಾ ಇಲ್ವಾ? ಆಶಾ ಕಾರ್ಯಕರ್ತರು ಅಂದರೆ ಏನು ಸರ್ಕಾರದ ಕೈಗೊಂಬೆಗಳ ಇವರೆಲ್ಲ?